ನನ್ನಾಸೆ ಮೂರನೇ ಪದ್ಯವಾಗಿರುವಂತಹ ನನ್ನಾಸೆ ಪದ್ಯವನ್ನ ಅಭ್ಯಸಿಸೋಣ. ನನ್ನಾಸೆ ಪದ್ಯವನ್ನ ಬರೆದಿರುವಂತಹ ಕವಯಿತ್ರಿ ಇಂದುಮತಿ ಲಮಾಣಿಯವರು. ನನ್ನ ಆಸೆ ಪದ್ಯದ ಶೀರ್ಷಿಕೆ ಹೇಳುವಂತೆ ನನ್ನ ಆಸೆ. ಕವಯಿತ್ರಿ ಏನಾಗ ಬಯಸಿದ್ದಾರೆ, ಕವಯಿತ್ರಿ ಬದುಕನ್ನ ಹೇಗೆ ಬದುಕಬೇಕು, ಹೇಗೆ ಸಾರ್ಥಕ್ಯಗೊಳಿಸ್ಕೋಬೇಕು ಅನ್ನುವಂಥದ್ದನ್ನ ಈ ಪದ್ಯದಲ್ಲಿ ಹೇಳಿದ್ದಾರೆ ಮಕ್ಕಳೇ. ಕೃತಿಕಾರರ ಪರಿಚಯವನ್ನ ನೋಡೋಣ. ಕವಯಿತ್ರಿಯವರ ಪರಿಚಯವನ್ನ ಅಭ್ಯಾಸ ಮಾಡೋಣ. ಕೃತಿಕಾರರ ಪರಿಚಯ. ಇಂದುಮತಿ ಲಮಾಣಿ ಅವರು ಜನನ 1949, ವಿಜಯಪುರ ಜಿಲ್ಲೆ ಬರಟಗಿಯ 3ನೇ ತಾಂಡದವರು. ದಲಿತ ಸಾಹಿತ್ಯ ಪ್ರಕಾರದ ಪ್ರಮುಖ ಕವಯಿತ್ರಿ, ಬಂಜಾರ ಸೇವಾ ಸಂಘದ ಅಧ್ಯಕ್ಷರು, ಮಹಿಳಾ ಸ್ನೇಹ ಸಾಹಿತ್ಯ ಸಂಗಮ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕರ್ನಾಟಕ ಸರ್ಕಾರ, ಡಾಟರ್ ಆಫ್ ನೈಲ್ ಪ್ರಶಸ್ತಿ ಟರ್ಕಿ, ಮೈತ್ರೇಯಿ ಪ್ರಶಸ್ತಿ ಕುರ್ಜಾ ಮುಂತಾದ ಅನೇಕ ಪ್ರಶಸ್ತಿಗಳು ಸಂದಿವೆ. ತಾಯಿ ಲೋಕ ಕವನ ಸಂಕಲನ, ಭಾವಲೋಕ ಜನಪದ ಕವನ ಸಂಕಲನ, ಏಕಾದಶ ಕಥಾ ಸಂಕಲನ, ಕೊರಡು ಕೊನರುವುದು, ಬರಡು ಹಯನವುದು ಕಾದಂಬರಿ ಮುಂತಾದ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿ ಪ್ರಸಿದ್ಧರಾಗಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದುಮತಿ ಲಮಾಣಿಯವರ ಜನನ 1949. ಎಷ್ಟರಲ್ಲಿ ಜನಿಸಿದ್ದಾರೆ ಇಂದುಮತಿ ಲಮಾಣಿಯವರು? 1959ರಲ್ಲಿ ಜನಿಸಿದ್ದಾರೆ. ವಿಜಯಪುರ ಜಿಲ್ಲೆ ಬರಟಗಿಯ 3ನೇ ತಾಂಡದವರು. ಬಿಜಾಪುರ ಜಿಲ್ಲೆ, ಬಿಜಾಪುರದ ಗೋಲ್ ಗುಂಬಸ್ ಕೇಳಿದಿರಲ್ಲ ಮಕ್ಕಳೇ. ಬಿಜಾಪುರ ಜಿಲ್ಲೆಯ ಬರಟಗಿಯ 3ನೇ ತಾಂಡದಲ್ಲಿ ಇವರು ಜನಿಸ್ತಾರೆ. ದಲಿತ ಸಾಹಿತ್ಯ ಪ್ರಕಾರದ ಪ್ರಮುಖ ಕವಯಿತ್ರಿ. ದಲಿತ ಸಾಹಿತ್ಯ ಪ್ರಕಾರದ ನವೋದಯ ಸಾಹಿತ್ಯ, ನವ್ಯ ಸಾಹಿತ್ಯ, ದಲಿತ ಮತ್ತು ಬಂಡಾಯ ಸಾಹಿತ್ಯಗಳು ಅತ್ಯಂತ ಪ್ರಮುಖವಾಗಿ ಇರುವಂತಹ ಸಾಹಿತ್ಯ ಪ್ರಕಾರಗಳಲ್ಲಿ ದಲಿತ ಸಾಹಿತ್ಯದ ಪ್ರಮುಖ ಕವಯಿತ್ರಿ. ಇತ್ತೀಚೆಗಷ್ಟೇ ಮಕ್ಕಳೇ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಸಾಹಿತಿ ಮರಣ ಹೊಂದಿದ್ದನ್ನ, ದೈವಾಧೀನರಾಗಿದ್ದನ್ನ ನೀವು ಕೇಳಿರ್ಬೋದು ಮಕ್ಕಳೇ. ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಕೂಡ ದಲಿತ ಸಾಹಿತ್ಯದ ಅತ್ಯಂತ ಪ್ರಮುಖ ಕವಿ. ಇಂದುಮತಿ ಲಮಾಣಿಯವರು ಕೂಡ ದಲಿತ ಸಾಹಿತ್ಯದ ಅತ್ಯಂತ ಪ್ರಮುಖ ಕವಯಿತ್ರಿ. ಇವರು ಬಂಜಾರ ಸೇವಾ ಸಂಘದ ಅಧ್ಯಕ್ಷರು, ಮಹಿಳಾ ಸ್ನೇಹ ಸಾಹಿತ್ಯ ಸಂಗಮ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕರ್ನಾಟಕ ಸರ್ಕಾರದಿಂದ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ ಡಾಟರ್ ಆಫ್ ನೈಲ್ ಪ್ರಶಸ್ತಿ, ಟರ್ಕಿ ಸರ್ಕಾರದಿಂದ ಮೈತ್ರೇಯಿ ಪ್ರಶಸ್ತಿ, ಕುರ್ಜಾದಿಂದ ಮುಂತಾದ ಅನೇಕ ಪ್ರಶಸ್ತಿಗಳು ಇವರಿಗೆ ಸಂದಿವೆ. ತಾಯಿ ಲೋಕ ಕವನ ಸಂಕಲನ, ಭಾವಲೋಕ ಜನಪದ ಕವನ ಸಂಕಲನ, ಏಕಾದಶ ಕಥಾ ಸಂಕಲನ, ಮತ್ತೆ ಕೊರಡು ಕೊನರುವುದು, ಬರಡು ಹಯನವುದು ಕಾದಂಬರಿಗಳನ್ನು ಇವರು ರಚಿಸಿದ್ದಾರೆ. ಮುಂತಾದ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿ ಇಂದುಮತಿ ಲಮಾಣಿಯವರು ಪ್ರಸಿದ್ಧರಾಗಿದ್ದಾರೆ. ಮಕ್ಕಳೇ, ಪದ್ಯವನ್ನ ನೋಡೋಣ. ಪದ್ಯವನ್ನ ಒಮ್ಮೆ ವಾಚನ ಮಾಡ್ತೀನಿ.
ನೋಡೋಣ ಮಕ್ಕಳೇ. ಗೆಲ್ಲಬೇಕು, ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು, ತನ್ನನ್ನೇ ಸುಟ್ಟು ಬೆಳಕು ನೀಡುವ ಭಕ್ತಿ ನಾನಾಗಬೇಕು, ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು, ಭತ್ತದ ಹೊರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಳಿಸುವಂತಾಗಬೇಕು, ಅಳುವ ಕಂದನ್ನ ನಡೆಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು, ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ನಾನಾಗಿ ಧನ್ಯಳಾಗಬೇಕು, ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಡು ನಾನಾಗಬೇಕು, ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ಕವಯಿತ್ರಿಯವರು ಹೇಳ್ತಾ ಇದ್ದಾರೆ ಮಕ್ಕಳೇ, ಜೀವನವನ್ನ ಹೇಗೆ ಸಾರ್ಥಕ್ಯವನ್ನ ಹೊಡಿಸ್ಕೊಳ್ಬೇಕು. ಗೆಲ್ಲಬೇಕು, ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ಗೆಲ್ಲಬೇಕು, ಬದುಕನ್ನ ಗೆದ್ದುಕೊಳ್ಬೇಕು. ನಾವು ಯಾವ ಯಾವ ಬಲೆಗಳು ನಮ್ಮನ್ನ ಹಿಡಿಯೋದಕ್ಕೆ, ನಮ್ಮನ್ನ ನಾಶಪಡಿಸೋದಕ್ಕೆ ಬರ್ತವೋ, ನಮ್ಮ ಆಸೆಗಳನ್ನ ಕನಸುಗಳನ್ನ ನಾಶಪಡಿಸೋದಕ್ಕೆ ಯಾವ್ಯಾವ ಬರ್ತವೋ ಅಂತಹ ಬಲೆಯಿಂದ ಪಾರಾಗಲು, ತೊಂದರೆಗಳಿಂದ ಅಡೆತಡೆಗಳಿಂದ ಪಾರಾಗಲು ನಾವೇನ್ ಮಾಡಬೇಕು? ಗೆಲ್ಲಬೇಕು. ಗೆಲ್ಲಬೇಕು, ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು, ತಪ್ಪಿಸಿಕೊಳ್ಬೇಕು. ಅಂದ್ರೆ ಪ್ರತಿನಿತ್ಯವೂ, ಪ್ರತಿ ಸಂದರ್ಭದಲ್ಲೂ, ಪ್ರತಿ ಸನ್ನಿವೇಶದಲ್ಲೂ, ಪ್ರತಿ ಪರಿಸ್ಥಿತಿಗಳಿಗಲ್ಲೂ ಅಡೆತಡೆಗಳು, ತೊಂದರೆಗಳು ಬಂದೇ ಬರ್ತವೆ ಮಕ್ಕಳೇ. ಅಂತಹ ಎಲ್ಲ ಬಲೆಗಳನ್ನ ನಾವು ಸರಿಸಿ ನಾವು ಗೆಲುವನ್ನ ಕಾಣಬೇಕು. ತನ್ನನ್ನೇ ಸುಟ್ಟು ಬದುಕು ನೀಡುವ ಭಕ್ತಿ ನಾನಾಗಬೇಕು. ಶರೀರಂ ಇದಂ ಶರೀರಂ ಪರೋಪಕಾರಾರ್ಥಂ. ಅಂದ್ರೆ ಮಕ್ಕಳಿಗೆ ನಮ್ಮ ಜೀವ ಶರೀರ ಸೃಷ್ಟಿಯಾಗಿರುವಂಥದ್ದು ಉಪಕಾರವನ್ನ ಮಾಡೋದಕ್ಕೋಸ್ಕರ ಅಂತಂದು ವೇದಗಳಲ್ಲಿ ಹೇಳುವಂಥದ್ದನ್ನ ಅಥವಾ ಹಲವಾರು ಸಾಹಿತಿಗಳು, ಹಲವಾರು ಮಾರ್ಗದರ್ಶಕರು ಹೇಳಿರೋದನ್ನ ನೋಡ್ಬೋದು ಮಕ್ಕಳೇ. ಜೀವಿಯ ಸೃಷ್ಟಿಯಾಗಿರೋದು ಇನ್ನೊಬ್ಬರಿಗೆ ಉಪಕಾರವನ್ನ ಮಾಡೋದಕ್ಕೆ, ಅಥವಾ ತನ್ನಿಂದ ಏನು ಸಾಧ್ಯ ಆಗುತ್ತೋ ಅಂಥದ್ದನ್ನ ನಾವು ಜಗತ್ತಿಗೆ ಬಿಟ್ಟು ಹೋಗೋದಕ್ಕೆ ಅಂತಂದು. ಅಂದ್ರೆ ತನ್ನನ್ನೇ ಸುಟ್ಟುಕೊಂಡು ಬೆಳಕನ್ನ ನೀಡುವಂತಹ ಭಕ್ತಿ ನಾನಾಗಬೇಕು. ಜೀವನವನ್ನ ಹೇಗೆ ಸಾರ್ಥಕ್ಯಪಡಿಸ್ಕೊಳ್ಬೇಕು, ಹೇಗೆ ನಾವು ಪರೋಪಕಾರಿಯಾಗಬೇಕು ಅಂತಂದ್ರೆ, ತನ್ನನ್ನೇ ತಾನು ಸುಟ್ಕೊಳ್ತಾ ಇದ್ರು ಕೂಡ ಸುತ್ತ ಕತ್ತಲಿದ್ದಂತಹ ಸಂದರ್ಭದಲ್ಲಿ ಬೆಳಕನ್ನ ಕೊಟ್ಟು ಹೇಗೆ ಜನರಿಗೆ ಶಾಂತಿಯನ್ನ ಕೊಡುತ್ತೋ, ಧೈರ್ಯವನ್ನ ಕೊಡುತ್ತೋ, ಹಣತೆ ಅನ್ನುವಂಥದ್ದು, ಅಂತಹ ಹಣತೆಯ ಭಕ್ತಿ ನಾನಾಗಬೇಕು ಅನ್ನುವಂಥದ್ದನ್ನ ಇಲ್ಲಿ ಕವಯಿತ್ರಿಯವರು ಹೇಳಿದ್ದಾರೆ ಮಕ್ಕಳೇ. ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಮಣ್ಣಲ್ಲಿ ಮಣ್ಣಾಗಿ ಅಂದ್ರೆ ಮರಣದ ನಂತರವೂ ಕೂಡ ದೇಹವನ್ನ ಹೇಗೆ ಪರೋಪಕಾರಿಯಾಗಿ ಇಟ್ಕೋಬೇಕು, ಹೇಗೆ ಪರೋಪಕಾರಿಯಾಗಿ ನಾವು ಮಾಡಬಹುದು ಅಂತಂದ್ರೆ, ಮಣ್ಣಲ್ಲಿ ಮಣ್ಣಾಗಿ ನಮ್ಮ ದೇಹ ಸತ್ತ ನಂತರ ಸಮಾಧಿಯಾಗಿ ಮಣ್ಣಲ್ಲಿ ಮಣ್ಣಾಗಿ ಕೊಳೆತು ಅದು ಮಣ್ಣಿನಲ್ಲಿ ಸೇರಿಕೊಂಡ ನಂತರವೂ ಕೂಡ ಅದು ಇನ್ನೊಂದು ಮರಕ್ಕೆ ಗೊಬ್ಬರವಾಗಿ ಮರವನ್ನ ಬೆಳೆಸಿ ಪುಣ್ಯವಂತರು ಆ ಮರದ ಕೆಳಗೆ ನಿಂತುಕೊಳ್ಳೋದಕ್ಕೆ ನಾವು ತಂಪನ್ನು ಈಯುವಷ್ಟು ಪುಣ್ಯವಂತರಿಗೆ ನೆರಳಾಗುವಂತೆ ಆಗ್ಬೇಕು ನಮ್ಮ ದೇಹ ಅನ್ನುವಂಥದ್ದನ್ನ ಇಲ್ಲಿ ಇಂದು ಮತ್ತೆ ರಾಮಾಯಣವರು ಹೇಳ್ತಾ ಇದ್ದಾರೆ. ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು. ಭತ್ತದ ಹೊರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಳಿಸುವಂತಾಗಬೇಕು. ಭತ್ತದ ಹೊರತೆ ಅಂತಂದ್ರೆ ನೀರು ಚಿಮ್ಮುತ್ತಾರೆ ಮಕ್ಕಳಲ್ಲಿ. ಕೆಲವು ಹಳ್ಳಿಗಳಲ್ಲಿ ತೀರ್ಥ ಮಾಡುವಂತದ್ದು ಮಾಡಿ ಪೂಜೆಯನ್ನ ಮಾಡ್ತಾರೆ. ಯಾವಾಗಾದ್ರೂ ಮಳೆ ಬಂದಿಲ್ಲ ಅಂತಂದ್ರೆ ಅಲ್ಲಿ ಭೂಮಿಯಲ್ಲಿ ಮಣ್ಣನ್ನ ತೆಗೆದ್ರೆ ಏನಾಗುತ್ತೆ? ನೀರು ಜಿಗುತ್ತೆ. ಅದನ್ನ ನಾವು ಹೊರತೆ ಅಂತಂದು ಕರಿತೀವಿ. ಅಂದ್ರೆ ಸದಾ ನೀರು ಚಿಮ್ತಾ ಇರುವಂತಹ ಒಂದು ಹೊರತೆ ಆಗ್ಬೇಕು. ಸದಾ ಚಿಮ್ಮುತ್ತಲಿರುವ ಚಿಲುಮೆ, ನೀರಿನ ಚಿಲುಮೆ ನಾನಾಗಿ ದಾಹಗೊಂಡವರ, ದಾಹ ಅಂದ್ರೆ ಏನ್ ಹೇಳ್ರಿ? ಬಾಯಾರಿಕೆ. ಯಾರು ದಾಹಗೊಂಡು ಬರ್ತಾರೋ ಅಂತವರ ತನು ಅಂತಂದ್ರೆ ಏನ್ ಹೇಳ್ರಿ? ದೇಹವನ್ನ ತಣಿಸುವಂತೆ ಆಗಬೇಕು. ಭತ್ತದ ಹೊರತೆ ಯಾವಾಗಲೂ ನೀರು ಚಿಮ್ಮುವಂತಹ ಚಿಲುಮೆ ನಾನಾಗಿ ಯಾರು ದಾಹಗೊಂಡು, ಯಾರು ಆಯಾಸಗೊಂಡು ಬಾಯಾರಿಕೆಯಿಂದ
ಜನರ ಅಜ್ಞಾನವನ್ನು ತೊಲಗಿಸುವಂತೆ ಆಗ್ಬೇಕು ಅನ್ನುವಂತಹ ಒಂದು ಸಾಮರ್ಥ್ಯವನ್ನ ಪಡೆಯಬೇಕು ಅನ್ನುವಂಥದ್ದನ್ನ ಇಂದುಮತಿ ರಾಮಾಯಣವರು ಹೇಳ್ತಿದ್ದಾರೆ. ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥನಾಗಿ ಧನ್ಯರಾಗಬೇಕು. ಮುಂದಿನ ಪದ್ಯವನ್ನು ನೋಡೋಣ. ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು. ಮುಸ್ಸಂಜೆ ಹೊಸ್ತಿಲಲ್ಲಿ ಅಂತಂದ್ರೆ ತುಂಬಾ ವಯಸ್ಸಾದಂತಹ ಸಂದರ್ಭದಲ್ಲಿ ತಮ್ಮ ದೇಹದಲ್ಲಿ ಶಕ್ತಿ ಇಲ್ಲ, ಆರ್ಥಿಕವಾಗಿ ನಮ್ಮ ಹತ್ರ ಹಣ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ, ಅಥವಾ ಕುಟುಂಬದಲ್ಲಿ ಎಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾ ಇಲ್ಲ ಅನ್ನುವಂತಹ ಒಂದು ವೃದ್ಧಾಪ್ಯದ ಸಮಯದಲ್ಲಿ ಅಂತಹವರಿಗೆ ಊರುಗೋಲಾಗಬೇಕು, ಆಸರೆ ಆಗಬೇಕು. ಅಥವಾ ದೀನರು ಅಂಗವಿಕಲರು ಇರ್ಬೋದು, ಮಾನಸಿಕ ಅಸ್ವಸ್ಥರು ಇರ್ಬೋದು, ಅಥವಾ ಮನೆಗಳಿಂದ ತಿರಸ್ಕರಿಸಲ್ಪಟ್ಟವರು ಇರ್ಬೋದು. ಅಂತಹವರನ್ನ ಎಷ್ಟೊಂದು ಜನರನ್ನ ನಾವು ನಗರಗಳಲ್ಲಿ, ಬಸ್ ಸ್ಟ್ಯಾಂಡ್ ಹತ್ರ, ರೈಲ್ವೆ ಸ್ಟೇಷನ್ಗಳ ಹತ್ರ ಅಥವಾ ಮಾರ್ಕೆಟ್ಗಳಲ್ಲಿ ನಾವು ನೋಡ್ತೀವಿ ಮಕ್ಕಳೇ. ಅವರು ಸಂಜೆ ಆದ ನಂತರ ರಾತ್ರಿ ಮಲಗೋದಕ್ಕೂ ಜಾಗ ಇದೆ, ಹುಡುಕಾಡ್ತಿರ್ತಾರೆ. ರಾತ್ರಿ ಊಟಕ್ಕೂ ಸಿಗದೆ ಅವರು ಕೊಂಡಾಡ್ತಾ ಇರ್ತಾರೆ. ಅಂತಹ ದೀನರ ಊರುಗೋಲು ಆಸರೆ ನಾನು ಆಗ್ಬೇಕು ಅನ್ನೋದನ್ನ ಇಂದುಮತಿ ರಾಮಾಯಣರು ಹೇಳ್ತಿದ್ದಾರೆ ಮಕ್ಕಳೇ. ನಿಮಗೆ ಮದರ್ ತೆರೆಸಾ ಗೊತ್ತಿರ್ಬೋದು ಮಕ್ಕಳೇ. ಇಡೀ ಭಾರತದಾದ್ಯಂತ ಮದರ್ ತೆರೆಸಾ ಅವರು ಅತ್ಯಂತ ತೀವ್ರವಾದಂತಹ ಮಾರಣಾಂತಿಕ ಕಾಯಿಲೆಗಳಿಗೆ ಒಳಗಾದಂಥವರು, ದೀರ್ಘ ಕಾಯಿಲೆಗಳಿಗೆ ಒಳಗಾದಂಥವರು, ಮನೆಗಳಿಂದ ತಿರಸ್ಕರಿಸಲ್ಪಟ್ಟಂಥವರು, ಬೀದಿಗೆ ಬಂದಂತಹ ಹೆಣ್ಣು ಮಕ್ಕಳು, ಅಂದ್ರೆ ದಿಕ್ಕಿಲ್ಲದೆ ಅನಾಥರಾದಂತಹ ಹೆಣ್ಣು ಮಕ್ಕಳು, ಅನಾಥರಾದಂತಹ ಪುಟ್ಟ ಮಕ್ಕಳು, ಅಥವಾ ಅಂದ್ರೆ ಮನೆಯಿಂದ ತಿರಸ್ಕರಿಸಲ್ಪಟ್ಟು ಹೊರಗೆ ಬಂದಂತಹ ಎಷ್ಟೋ ಲಕ್ಷಾನುಗಟ್ಟಲೆ ಜನರಿಗೆ ಆಸರೆಯನ್ನ ಕೊಟ್ಟು ತಾಯಿಯಾದಂತಹ ಮದರ್ ತೆರೆಸಾ ಅವರು ಅಂತಹ ಒಂದು ದೀನರ ಒಂದು ಆಸರೆಯಾಗಬೇಕು, ಊರುಗೋಲಾಗಬೇಕು, ಅವರಿಗೆ ನಂಬಿಕೆಯನ್ನ, ಭರವಸೆಯನ್ನ, ಆಸರೆಯನ್ನ ಕೊಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಇಂದುಮತಿ ರಾಮಾಯಣರು ಹೇಳ್ತಿದ್ದಾರೆ ಮಕ್ಕಳೇ. ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ನೆಲಕ್ಕೆ ಬಿದ್ದು ಮುಸ್ಸಂಜೆಯ ಹೊಸ್ತಿಲಲ್ಲಿ ಪೂರ್ತಿ ತನ್ನಿಂದ ಏನೂ ಆಗೋದಿಲ್ಲ, ಯಾರಿಗೂ ಏನೂ ಉಪಯೋಗ ಇಲ್ಲ, ನಾನೇ ಇನ್ನೊಬ್ಬರಿಗೆ ಹೊರೆ ಆಗ್ತೀನಿ, ನನ್ನಿಂದಾಗಿ ಇನ್ನೊಬ್ರು ಕಷ್ಟಪಡ್ತಾ ಇದ್ದಾರೆ, ಅಂದ್ರೆ ಅಡುಗೆಯನ್ನ ಮಾಡ್ಕೊಡ್ತಾ ಇದ್ದಾರೋ, ಅಥವಾ ಅವ್ರ ಹತ್ರ ಹಣ ಇಲ್ಲ ಅಂತಂದ್ರೂ ನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೋ, ಅಥವಾ ನನಗೋಸ್ಕರನೇ ಒಬ್ಬರು ಇಬ್ಬರು ಇದ್ದು ದಿನವನ್ನ ಕಳಿಬೇಕು ಅನ್ನುವಂತಹ ಸಂದರ್ಭದಲ್ಲಿಯೋ, ಹೀಗೆ ಅಂದ್ರೆ ನೆಲವನ್ನ ಹಿಡಿದು ಅಥವಾ ಒಂದು ಮೂಲೆಯಲ್ಲಿ ದೀರ್ಘಕಾಲಿಕವಾಗಿ ಇರೋ ತರ ಆಗಿ, ಅಥವಾ ನೆಲಕ್ಕೆ ಬಿದ್ದು ಅಂತಂದ್ರೆ ಪೂರ್ತಿ ವಯಸ್ಸಾದ ನಂತರ ದುಡಿಯೋದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಸಮಯದಲ್ಲಿ, ಅಥವಾ ತನ್ನನ್ನು ತಾನು ನೋಡ್ಕೊಳ್ಳೋಕೆ ಸಾಧ್ಯವಿಲ್ಲ ಅನ್ನುವಂತಹ ಒಂದು ಸಮಯದಲ್ಲಿ, ಅಂತಹ ಸಮಯದಲ್ಲಿ ನೆಲಕ್ಕೆ ಬಿದ್ದು ಇನ್ನೊಬ್ಬರಿಗೆ ಹೊರೆಯಾಗುವ ಮುನ್ನ, ಭಾರವಾಗುವ ಮುನ್ನ ಅಂತ್ಯ ನನ್ನದಾಗಬೇಕು, ನನ್ನ ಕೊನೆಯಾಗಬೇಕು ಅನ್ನುವಂಥದ್ದನ್ನ, ನನಗೆ ಮರಣ ಬರಬೇಕು, ಸಾವು ಬರಬೇಕು, ನನ್ನ ಅಂತ್ಯವಾಗಬೇಕು ಅನ್ನೋದನ್ನ ಇಂದುಮತಿ ರಾಮಾಯಣರು ಹೇಳಿದ್ದಾರೆ ಮಕ್ಕಳೇ. ಈ ಬಗ್ಗೆ ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಅಂತ ಭಾವಿಸ್ತೀನಿ ಮಕ್ಕಳೇ. ಈ ಪದ್ಯವನ್ನ ಇನ್ನೊಮ್ಮೆ ವಾಚಕವನ್ನ ಮಾಡ್ತೀನಿ. ಪದ್ಯ 3, ನನ್ನಸೆ, ಇಂದುಮತಿ ರಾಮಾಯಣಿ. ಗೆಲ್ಲಬೇಕು, ಬೀಸಲು ಬರುವ ಮನೆಯಿಂದ ಪಾರಾಗಬೇಕು, ತನ್ನನ್ನೇ ಸುಟ್ಟು ಬೆಳಕು ನೀಡುವ ಭಕ್ತಿ ನಾನಾಗಬೇಕು, ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು, ಬತ್ತದ ವರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ ದಾಹಗೊಂಡವರ ತನುವ ತಣಿಸುವಂತಾಗಬೇಕು, ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು, ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿನ ಗ್ರಂಥ ನಾನಾಗಿ ಧನ್ಯಳಾಗಬೇಕು, ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು, ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. ಪದ್ಯ ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಅಂತ ಭಾವಿಸ್ತೀನಿ ಮಕ್ಕಳೇ. ಗೃಹಪಾಠವನ್ನು ಕೊಡ್ತಾ ಇದ್ದೀವಿ.
ಪದ್ಯ 3 ನನ್ನಾಸೆ. ಬರೆದವರು ಇಂದುಮತಿ ಲಮಾಣಿ. ಗೆಲ್ಲಬೇಕು, ಬೀಸಲು ಬರುವ ಬಲೆಯಿಂದ ಪಾರಾಗಬೇಕು. ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು. ಮಣ್ಣಲ್ಲಿ ಮಣ್ಣಾಗಿ, ಮಣ್ಣ ಮೇಲೊಂದು ಮರವಾಗಿ, ಪುಣ್ಯವಂತರಿಗೆ ನೆರಳಾಗಬೇಕು. ಭತ್ತದ ಹೊರತೆ ಸದಾ ಚಿಮ್ಮುತ್ತಲಿರುವ ಚಿಲುಮೆ ನಾನಾಗಿ, ದಾಹಗೊಂಡವರ ತನುವ ತಣಿಸುವಂತಾಗಬೇಕು. ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು. ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥ ನಾನಾಗಿ ಧನ್ಯಳಾಗಬೇಕು. ಮುಸ್ಸಂಜೆ ಹೊಸ್ತಿಲಲ್ಲಿ ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು. ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತ್ಯ ನನ್ನದಾಗಬೇಕು. नमस्कार। इंदुमती लमाणी जो सेन राम राम है। आज मैं हमारे समाज एवढी ती एक महिला साहित्यिक रंकेताने ना शेवटी ओळखाणे वेगीचो से मन्ना आज हमार गोर माणस सेज मन्ना ओळखरेचा उनवर कार्यक्रम एन बलारेचा मन एक मान सम्मान देरेचा म घण खुशीचो घण आनंदचो। आज देश विदेश में हिंडन आईती ओती जापा मन खुशी आई जो कोण आज गोर समाज मन ओळखे जो कोण शेती मन घण खुशीचा म एक ये काम कर रही जो कोण मारे एक श्रमा सार्थक वेगो करंके ताणे ना म समझ मेली चो मन ई लक्केरो कु आयो लक्केरो को तो काई मन कटमाळो का जो कोण कावा कष्टा घण आई कष्टा कसे को आया का तो एक दाडा आंगना बचणो मा आंग म आज मार जीवना खलास मार अंत्य करलो करके ताणे ना एक लेटर लक्की मा लेटर लगती 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 काय वेगो वो एक स्टोरी वेगी जना अरे तारी तो एक स्टोरी वेगी ಏನ್ लक्की जो कोणा ಏನ್ स्टोरी लखना को तो कसे किया ಏನ್ पत्रिके में तिनी तो कसे किया म कसेन मरणो लगती जाणो मार मनसेर भावना कोई नहीं कानी सांभळा म लक्को कारण के ताणे ಒಂದಾಡೆ ती लक्केन चालू कीदी पत्रिकेन घाली पत्रिकेम से प्रकट वेलाग म लक्की जो कोणा जना मन घण अभिमानी वेगी हाव मारणे एक असो एक शक्तीच मैन ಬಳಸलो मार कसो काने कष्ट आव काने केरिमुंडा केर कावा मार लेखनी मै लखताणेन ಏನ್ जगेन प्रसार करू ಅನುಕರಣ ಲಕ್ತಿಗಿ ಆದ್ರ ಪುಸ್ತಕ ಕರ್ಣಕ್ಕೆ तो ಮಾರ ಆರ್ಥಿಕವಾಗಿ घण कष्ट आवेतो मन जना काय कीदी आंग हनुज लगतीगी मन एक स्वामी भेटीव एक कष्टा घण कष्टा माय वो जेचन एक रंग केताने जगद्गुरु वो जगद्गुरु काय कीदो मन एक वळा म सारी एक मीनावत प्रवचन सांभळी बदामी माय सांभळी जन कोई आते ते कोणी घण आळವಾಗಿ घण अर्थगर्भितವಾಗಿ प्रवचन करतो तो केनी अर्थावेती ती कोणी आದ್ರ म अर्थ करलीदी जीवनार कायच कोण से अर्थ करलीदी जना जो कोण मन दीटो स्वामी देखताने न लास्ट न समारोप समारंभ भलाताने न बेटा तू आजेती फोटो फरन देकेसनी आंग जायची मार आशीर्वाद तोंच तू काय काम करेची जो कोण तार मनसेम कायच उन करती जो करंके ಒಂದಾಡೇತಿ ಮ ಪೆನ್ ಝಲಿ ಜೊಕೊಂಡು ಆಜೆ ಲಗುಣೇನ್ ಹೇಟ್ ಪೆನ್ ಮೇಲೆ ಕೊಂತಿ ಒಂದಾಡೇತಿ ಮ सीढ़ी चढ़ी जोकोण हेठ सीढ़ी उतरी कोणती मांग जारी जोकोण होटो देखी कोणती आज मन से सहकार दे रेचा आज मार घरे माय मार पति मार बेटा मार बोडियो मार नाती पोच मार बंधु ಬಳಗ मार सारी बंजारा समाज मन आज एक वत्ताशे दे रेचा मन सेज प्रोत्साह दे रेचा ना आज लकरीचू लगतानी ने एक मार गुर्ता आज करली दीचू हनवेन एक मार संदेश कायच वाकतो कोई कतराई कष्ट आवतोय
जल्दी माणसं वन दुसरं वाटे न जाणो, आज जीवना मुगसागी कर न समजणो, हमारे एक आत्मविश्वास रे काही कती भी जमाचा काय भी साधने कराचा भगवान आपण देमलोचे एक जलम ही श्रेष्ठ जलम मानव जन्म ये जन्मेन आपण हनुज न गमाणो, एक एक क्षण गमागी कतो मन घण त्रास वे जावा, आज एक दाड हनुज डगर गोतो कतो मन घण केट्ट अनसावा, काय तो काम करणू मा आज दाड आज बोलो गमाली दीकरन मन अनसावच हनु यावत्तु चैतन्यशीलವಾಗಿ ರೇಣು अपने देखन अपन बेटबेटा शिकच आंगेर बेटबेटा शिकच आजूबाजू से प्रेरणे वेमाचा आज कतराय आचो काम करतोय ओमे सत्य रेणु निष्ठे रेणु निर्धार रेणु आत्मविश्वास रेणु ओन करन दकाळू चुकचुकून एक छला रेणु अतो माणस काय वच कति भी आंग जमाचा आज कोई हमार घरेर आसपास एक आचो प्रतिभे रे काही ओनून आपण प्रेरणे वेणु ओनून प्रोत्साह देणु, लेकिन ओन खेडसायर धंदो कन्नाई न करणो, आपण कन्नाई तो करे रोतोय आज रेमाचा सवार रेमाने आदर आपण काय काम कराचा आपण कू चालाचा हमार चाल चलन ओज कोण सारी मलके मरचा आज एकच मार विकनेस दुसर काय विकनेस छे ने रीस आवाज कोण मारढे घण मांदचा ओ रीस म काढनो करन ढगलाय प्रयत्न करूचो आदर वेनी रीस कू आवच कतो वत मांदोच कतो ओ न माने कतो रीस आवचा लाती मना ओन घण हिंजन जाऊचो अबे त्या वो न जाऊ करन केतानी तमार मुंडा केरीचो आज मार साकष्ट बिजापुर में मार गोर बंदोर ढगलाय माणसच मन ओळखच मन आज मज कोण विदेशन जानाय टर्की इजिप्त इस्तांबुल से हिंडना ये साहित्य थी वो एक हेम्मे मना ओडिती अब काल काल झारखंड रांचीन जाना है वो तो उपन्यास दिया है गोरमाटी में वो तेती मध्य प्रदेश भोपालेन जाना है वो ती उपन्यास देना है वो तेती कलकत्ता यूनिवर्सिटीन जाना है हनुवेन हमें हजारों जाग बलाव कराचा जाऊ कराचा भगवान मन काय मार रट्टीम शक्ति रेलगुणीन मल्लकुचो आंग मन देखन आंगेर पिळगी कोई ग्रीवतो वनोन प्रोत्साह कुडा देचो कोई लाज न करणो काय लकतो लान दकाळे कतो मौनोन मार्गदर्शन दूचो आज राजू मन घरे नाताणे एक अभिमान येती वनूर मीडिया में मन एक वाते करेना मार बग्गे वो क्वेश्चन किदे वो तक्कम कीचू कायक मार वाते माइक नुडी माइक काय तप घाट रेकतो क्षमा करणो आज म पुस्तक 14 कतो दी कम 4 कम 20 पुस्तक लेखीचू वजी उत्तर लक्कन मेल सांडीचू आज साकष्ट माणस धन सहाय किदेच काल गोरमाटी दी पुस्तक लेखीचू ओमे हमार महाराज अगदी शक्ति केंद्र अगदी स्ट्रांग देवी सोमदेवर हट्टी दुर्गा मातार जगनू महाराज और आशीर्वाद समन ಮೊದಲು और आशीर्वाद सम साकष्ट कार्यक्रम कीदीचू होती एक फर्स्ट बिजापुर नायजना जगनू महाराज स्वामी लेतानी कार्यक्रम कीदीचो कोण आज वो कंदगल हनुमंतराय रंग मंदिर माणसेना बेसेर सोड हुबरेनी जाग मळीती कोणी अत्र माणस हुबेते अत्र हायलाइट होगी पेपरेम 4 वेळा वो प्रिंट होगी मार बग्गे असो से काम कीदी लेकिन आंग जनोबा मन 7 दिने कोणी जेरवास जो कोण वो नमा उतरा तटस्थ करना कीचो एक नाटका लकी थी माँ वो नाटका को तो अद्भुत नाटका वो नाटका में 3 लेडीज तो छोरीन देखे ना आओ विदेश वो 3 ही पार्ट मज की दी थी वो घण हास्य नाटक छ कना एक टाइम मळो तो वो ई करा कर छ हमार विचार आंग देखा थैंक यू नमस्कार तमन शेन राम राम बेळगावी
पुस्तकचं शब्द मला सांगितलं. ಉಪಯುಕ್ತ ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ.